ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಗೂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೊಸ ವರ್ಷಕ್ಕೊಂದು ರಂಗೋಲಿ ಹಾಕ್ತಾ ಇದ್ದೀನಿ. ಈ ರಂಗೋಲಿಗೆ 16 ಚುಕ್ಕಿ ಇಟ್ಕೋಬೇಕು 6 ಲೈನು, ಆಮೇಲೆ 14 ಚುಕ್ಕಿ 2 ಲೈನ್ ಇಟ್ಕೋಬೇಕು, ಆಮೇಲೆ 12 1 ಚುಕ್ಕಿ ಇಟ್ಕೋಬೇಕು, 8 ಚುಕ್ಕಿ ಸಾಲು 1, 6 ಚುಕ್ಕಿ ಸಾಲು 2 ಇಟ್ಕೋಬೇಕು, ಆಮೇಲೆ ಬರ್ಡ್ ಕಣ್ಣು ಹತ್ರ 2 ಚುಕ್ಕಿ ಇಟ್ಕೋಬೇಕು. ಈ ತರ ಈ ರಂಗೋಲಿಗೆ ಬಣ್ಣ ಹಾಕಿದ್ದೀನಿ, ಈ ತರ ಕಾಣಿಸ್ತಾ ಇದೆ ನೋಡಿ. ಈ ದೀಪದಿಂದ ಅಲಂಕಾರ ಮಾಡ್ತಾ ಇದ್ದೀನಿ ರಂಗೋಲಿಗೆ. ಮನೆಯಲ್ಲೇ ಇರೋ ಸಾಮಾನುಗಳಿಂದ ಈಸಿಯಾಗಿ ಒಂದು ಕೇಕ್ ಮಾಡ್ತಾ ಇದ್ದೀನಿ. 1 ಕಪ್ ಮೈದಾ ತಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ, ಅರ್ಧ ಕಪ್ ಮೊಸರು ತಗೊಂಡಿದ್ದೀನಿ. ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಸಕ್ಕರೆನ ಮೊಸರೊಳಗೆ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕ್ರೀಮ್ ಆಗೋ ಥರನೇ ಅದನ್ನು ಬೀಟ್ ಮಾಡ್ಕೋಬೇಕು. ನೀವು ಯಾವುದೋ ಇದೆಯೋ ಮನೇಲಿ ಅದರಲ್ಲೇ ಬೀಟ್ ಮಾಡ್ಕೋಬೋದು. ಇದಕ್ಕೊಂದು 4-5 ಡ್ರಾಪು ವೆನಿಲಾ ಎಸೆನ್ಸ್ ಸೇರಿಸ್ಬಿಟ್ಟು ಮತ್ತೆ ಬೀಟ್ ಮಾಡ್ತಾ ಇದ್ದೀನಿ. 1/4 ಕಪ್ಪು ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ ನಾನು. ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನೇ ಸೇರಿಸ್ಕೊಂಡು ಬೀಟ್ ಮಾಡ್ಬೋದು. ಇದು ಕೂಡ ಕ್ರೀಮಿಯಾಗಿ ಬರೋ ಥರನೇ ಬೀಟ್ ಮಾಡ್ಕೋಬೇಕು. 1 ಕಪ್ ಮೈದಾ ತಗೊಂಡಿದ್ದೀನಿ, ಅದಕ್ಕೆ ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ತಾ ಇದ್ದೀನಿ, 1/4 ಸ್ಪೂನು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಅದು ಕ್ರೀಮ್ ಥರ ಬರಬೇಕು, ಆ ಥರ ಬೀಟ್ ಮಾಡ್ಕೋತಾ ಇದ್ದೀನಿ. ಕೇಕ್ ಮೌಲ್ಡ್ಗೆ ಎಣ್ಣೆನೆಲ್ಲ ಚೆನ್ನಾಗಿ ಹಿಂಗೆ ಹಚ್ಕೋತಾ ಇದ್ದೀನಿ. ಅದಕ್ಕೆ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊತೀನಿ ಸುತ್ತಲೂ. ಇದಕ್ಕೊಂದು ಬಟರ್ ಪೇಪರ್ ಹಾಕ್ತೀನಿ. ಇದ್ರ ಅಳತೆಗೆ ಎಷ್ಟಿದೆಯೋ ಅಷ್ಟು ಕಟ್ ಮಾಡಿ. ಎಗ್ಲೆಸ್ ಕೇಕ್ ಇದು. ಎಲ್ಲ ಕೇಕ್ ಮಿಕ್ಸ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ನಾನು ಇದನ್ನ ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ. ಇದು ಏರ್ ಫ್ರೈಯರಲ್ಲಿ ಇದನ್ನ ಒಂದು 20-25 ನಿಮಿಷದ ತನಕ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಅದು ತಣ್ಣಗಾದ್ಮೇಲೆ ಕೇಕ್ ಈ ಥರ ತೆಗಿತಾ ಇದ್ದೀನಿ ನೋಡಿ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ. ಈ ಕೇಕ್ನ ಕುಕ್ಕರಲ್ಲಿ ಕೂಡ ಗ್ಯಾಸ್ ಮೇಲೆ ಇಟ್ಟು ಮಾಡ್ಕೋಬಹುದು. ಈ ಕೇಕ್ನ ಟೀ ಜೊತೆ ಕೂಡ ಇಟ್ಬಿಟ್ಟು ಸರ್ವ್ ಮಾಡ್ಬೋದು. ಎಷ್ಟು ಸಾಫ್ಟ್ ಆಗಿದೆ ಕೇಕ್ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು.